ಐಪಿಎಲ್ ಸೀಸನ್ 19 ಅದ್ದೂರಿಯಾಗಿ ನಡೀತಾ ಇದೆ. ಒಂದು ಟ್ರೋಫಿ ಮೇಲೆ 10 ಟೀಮ್ಗಳು ಕಣ್ಣಿಟ್ಟಿವೆ. ಈ ಟೂರ್ನಿಯಲ್ಲಿ ಆಟಗಾರರ ಜೊತೆಗೆ ತಂಡದ ಮಾಲೀಕರು ಕೂಡ ಸಖತ್ ಸದ್ದು ಮಾಡ್ತಿದ್ದಾರೆ. ಬಿಗ್ ಟೈಮ್ ನಲ್ಲಿ ಆಟಗಾರರಿಗೆ ದುಡ್ಡು ಸುರಿದು ಮ್ಯಾಚ್ ವೇಳೆ ಟೆನ್ಷನ್ ಮಾಡಿಕೊಳ್ಳೋ ಮಾಲೀಕರನ್ನ ನೋಡ್ತಾ ಇದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೂ ಒಂಥರ ಮಜಾ ಕೊಡ್ತಿರುತ್ತೆ. ಇದೆಲ್ಲ ಇವರಿಗೆ ಬೇಕಿತ್ತಾ ಅಂತ ಫ್ಯಾನ್ಸ್ ಮಾತನಾಡಿಕೊಳ್ತಿರ್ತಾರೆ. ಈ ಸೀಸನ್ ನಲ್ಲಂತೂ ಲೇಡಿ ಮಾಲೀಕರದ್ದೇ ಹವಾ. ಈ ಸೀಸನ್ ನಿಂದ ಪ್ರೀತಿ ಕಾವ್ಯಗೆ ಟಕ್ಕರ್ ಕೊಡೋದಕ್ಕೆ ಅನನ್ಯ ಬಿರ್ಲಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ದಿನ ಕಳೆದಂತೆ ಐಪಿಎಲ್ ಫೀವರ್ ಜಾಸ್ತಿ ಆಗಿದೆ. ಈ ಹಿಂದೆ ಚಾಂಪಿಯನ್ಸ್ ಆಗಿದ್ದ ಟೀಮ್ಗಳೆಲ್ಲ ಈ ಬಾರಿ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಮತ್ತೊಂದು ಕಡೆ ಕಳಪೆ ಪ್ರದರ್ಶನ ನೀಡಿದ್ದ ತಂಡಗಳೆಲ್ಲ ಈಗ ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇವೆ. ಇವೆಲ್ಲದರ ಮಧ್ಯೆ ತಂಡದ ಆಟಗಾರರ ಜೊತೆಗೆ ಮಾಲೀಕರು ಕೂಡ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಒಂದ್ ಕಡೆ ಮುಂಬೈ ಇಂಡಿಯನ್ಸ್ ತಂಡದ ಮಾಲಕಿ ನೀತಾ ಅಂಬಾನಿ ಪ್ರತಿ ಮ್ಯಾಚ್ ನಲ್ಲೂ ಕಾಣಿಸಿಕೊಳ್ತಾ ಇದ್ದಾರೆ. ಸೋತ್ರು ಗೆದ್ರು ಮೈದಾನದಲ್ಲಿ ಆಟಗಾರರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಮತ್ತೊಂದ್ ಕಡೆ ಇಷ್ಟು ದಿನ ತಂಡದ ಆಟಗಾರರ ಮೇಲೆ ಕೂಗಾಡ್ತಿದ್ದ ಸಂಜೀವ್ ಗೋಯಂಕ ಈಗ ಯಾಕೋ ಸೈಲೆಂಟ್ ಆಗಿದ್ದಾರೆ. ಆರ್ಆರ್ ವಿರುದ್ಧ ಮ್ಯಾಚ್ ನಲ್ಲಿ ಸೋತ್ರು ಗೋಯಂಕ ಕೂಲ್ ಆಗಿದ್ರು. ಪಂತ್ನ ಹಗ್ ಮಾಡಿ ಸಮಾಧಾನದಿಂದ ಮಾತನಾಡಿದ್ರು. ಇದೆಲ್ಲ ಒಂದ್ ಕಡೆ ಆದ್ರೆ ಐಪಿಎಲ್ ನಲ್ಲಿ ಈ ಬ್ಯೂಟಿಗಳು ಮಾತ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಎಸ್ಆರ್ಎಚ್ ತಂಡದ ಮಾಲಕಿ ಕಾವ್ಯ ಮಾರನ್, ಪ್ರೀತಿ ಜಿಂಟಾ ಹಾಗೂ ಅನನ್ಯ ಬಿರ್ಲಾ. ಪ್ರೀತಿ ಜಿಂಟಾ ಮೊದಲ ಸೀಸನ್ ನಿಂದಲೂ ಪಂಜಾಬ್ ತಂಡದ ಮಾಲಕಿಯಾದ್ರೂ ಇದುವರೆಗೂ ಅವರ ತಂಡ ಕಪ್ ಗೆದ್ದಿಲ್ಲ. ಕಾವ್ಯ ಮಾರನ್ ಎಸ್ಆರ್ಎಚ್ ತಂಡದ ಒಡೆತನ ಪಡೆದ ಮೇಲೆ ತಂಡ ಫೈನಲ್ ಗಳಿಗೆ ಹೋಗಿದ್ರು ಕಪ್ ಗೆಲ್ಲೋಕೆ ಆಗಿಲ್ಲ. ಹಾಗಿದ್ರು ಐಪಿಎಲ್ ಫ್ರಾಂಚೈಸಿ ಮಾಲೀಕರ ವಿಚಾರ ಬಂದಾಗ ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಪ್ರೀತಿ ಜಿಂಟಾ, ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಚರ್ಚೆಯಲ್ಲಿರ್ತಾರೆ. ಈ ಸೀಸನ್ ಇಂದ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡದ ಹೊಸ ಮಾಲಕಿ ಅನನ್ಯ ಬಿರ್ಲಾ ಕೂಡ ಚರ್ಚೆಯಲ್ಲಿದ್ದಾರೆ. ಆರ್ಸಿಬಿ ಬಿರ್ಲಾ ಗ್ರೂಪ್ಗೆ ಸೇಲ್ ಆದ ಮೊದಲ ದಿನದಿಂದಲೇ ಅನನ್ಯರದ್ದೇ ಫುಲ್ ಹವಾ. ಈಗ ಅನನ್ಯ ಎಂಟ್ರಿಯಿಂದ ಕಾವ್ಯ ಹಾಗೂ ಪ್ರೀತಿ ಸೈಡ್ ಲೈನ್ ಆದ್ರ ಅನ್ನೋ ಚರ್ಚೆ ಕೂಡ ಹುಟ್ಟುಕೊಂಡಿದೆ. ಈ ಮೂವರು ಬ್ಯೂಟಿಗಳಲ್ಲಿ ಯಾರು ಬೆಸ್ಟ್ ಅಂತ ಫ್ಯಾನ್ಸ್ ಚರ್ಚೆ ನಡೆಸ್ತಾ ಇದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡ ಯಾವುದೇ ಮೈದಾನದಲ್ಲಿ ಆಡಲು ಇಳಿದ್ರೂ ಆಟಗಾರರನ್ನ ಸಪೋರ್ಟ್ ಮಾಡಲು ಮಾಲಕಿ ಕಾವ್ಯ ಮಾರನ್ ಹಾಜರಿರ್ತಾರೆ. ಕಾವ್ಯ ಮಾರನ್ ಮೈದಾನದಲ್ಲಿ ಇದ್ದಾರೆ ಅಂದ್ರೆ ಕ್ಯಾಮ್ರಾ ಕಣ್ಣುಗಳು ಅವರ ಮೇಲೆ ಫೋಕಸ್ ಆಗಿರ್ತವೆ. ಪಂದ್ಯ ಗೆಲ್ತಿದೆ, ತಂಡ ಚೆನ್ನಾಗಿ ಆಡ್ತಿದೆ ಅಂದಾಗ ಕಾವ್ಯ ಮಾರನ್ ಅವರು ಖುಷಿಯಿಂದ ಇರ್ತಾರೆ. ಆದ್ರೆ ಸೋಲ್ವಾಗ ಅವರ ಎಕ್ಸ್ಪ್ರೆಷನ್ ಬೇರೆಯೇ ಆಗಿರುತ್ತೆ. ನಿರಾಸೆ, ಸಿಟ್ಟು, ಬೇಜಾರು ಎಲ್ಲಾನು ಇರುತ್ತೆ. ಈ ಸೀಸನ್ ಅಲ್ಲಿ ಎಸ್ಆರ್ಎಚ್ ಟೀಮ್ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದು ಹೀಗಾಗಿ ಕಾವ್ಯ ಮಾರನ್ ಫುಲ್ ಕೂಲ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಖುಷಿಯಲ್ಲಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಪ್ರೀತಿ ಜಿಂಟಾ ಎಲ್ಲರಂತಲ್ಲ, ಫುಲ್ ಡಿಫ್ರೆಂಟ್. ತಂಡ ಸೋಲಲಿ ಗೆಲ್ಲಲಿ ಅವರ ಮುಖದ ಎಕ್ಸ್ಪ್ರೆಷನ್ ಜಾಸ್ತಿ ಚೇಂಜ್ ಆಗಲ್ಲ. ಮುಂಚೆ ಎಲ್ಲ ಪಂದ್ಯ ಗೆದ್ದಾಗ ಕುಡಿದು ಕುಪ್ಪಳಿಸ್ತಾ ಇದ್ದ ಪ್ರೀತಿಗೆ ಈಗೀಗ ಐಪಿಎಲ್ ಅನುಭವ ಜಾಸ್ತಿ ಆದಂತೆ ಕಾಣ್ತಾ ಇದೆ. ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುತ್ತಿದ್ದಾರೆ. ಈ ಸೀಸನ್ ಅಲ್ಲಿ ಪಂಜಾಬ್ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದು ಸೋಲಿಲ್ಲದ ಸರದಾರ ಅಂತ ಅನ್ನಿಸಿಕೊಂಡಿದೆ. ಇದರಿಂದಾಗಿ ಪ್ರೀತಿ ಫುಲ್ ಚಿಲ್ ಮೋಡ್ ನಲ್ಲಿದ್ದಾರೆ. ಆಟಗಾರರ ಜೊತೆಗೆ ಖುಷಿಯಿಂದ ಮೈದಾನದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಮೊನ್ನೆಯಂತೂ ಎಂಐ ವಿರುದ್ಧದ ಪಂದ್ಯದಲ್ಲಿ ಹರ್ಷದೀಪ್ 3 ವಿಕೆಟ್ ಕಬಳಿಸಿ ಮಿಂಚಿದ್ರು. ಪಂದ್ಯ ಮುಗಿತಾ ಇದ್ದಂತೆ ಪ್ರೀತಿ ಹರ್ಷದೀಪ್ನ ಪ್ರೀತಿಯಿಂದ ಅಪ್ಪಿಕೊಂಡಿದ್ರು. ಹರ್ಷದೀಪ್ ಕೂಡ ಕುಣಿದು ಕುಪ್ಪಳಿಸಿದ್ರು. ಆಟಗಾರರ ಜೊತೆ ಸೇರಿ ಗೆಲುವನ್ನ ಸಂಭ್ರಮಿಸಿದ್ರು. ಇದು ಪ್ರೀತಿ ಜಿಂಟಾ ಕ್ರಿಕೆಟ್ ಜೊತೆಗೆ ಮಾಗಿರುವುದನ್ನ ತೋರಿಸುತ್ತೆ. ಇದೇ ಕಾರಣಕ್ಕೆ ಪ್ರೀತಿ ಜಿಂಟಾ ಒಡೆತನದ ಪಂಜಾಬ್ ಕಿಂಗ್ಸ್ ಯಾವತ್ತೂ ಐಪಿಎಲ್ ಅಲ್ಲಿ ಕಪ್ ಗೆಲ್ಲದಿದ್ರು ಅಭಿಮಾನಿಗಳ ಪಡೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಇಷ್ಟು ವರ್ಷಗಳಲ್ಲಿ ಆರ್ಸಿಬಿ ಟೀಮ್ ಓನರ್ಗಳು ಮೈದಾನದಲ್ಲಿ ಒಂದು ಬಾರಿಯೂ ಕಾಣಿಸಿಕೊಂಡಿರಲಿಲ್ಲ. ಆದ್ರೀಗ ಆರ್ಸಿಬಿ ಟೀಮ್ ಸೇಲ್ ಆಗಿದೆ. ಮುಂದಿನ ಸೀಸನ್ ಇಂದ ಹೊಸ ಓನರ್ ತಂಡವನ್ನ ನಡೆಸಲಿದ್ದಾರೆ. ಟೀಮ್ ಸೇಲ್ ಆಗ್ತಾ ಇದ್ದಂತೆ ಹೊಸ ಓನರ್ ಅನನ್ಯ ಬಿರ್ಲಾರದ್ದೇ ಹವಾ. ಅನನ್ಯ ಬಿರ್ಲಾ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಮೊದಲ ದಿನದಿಂದಲೂ ಅನನ್ಯ ಮೈದಾನಕ್ಕೆ ಬರ್ತಾರಾ, ಬಂದ್ರೆ ಹೇಗಿರ್ತಾರೆ, ಸೆಲೆಬ್ರೇಷನ್ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೂ ಇತ್ತು. ಫ್ಯಾನ್ಸ್ ಆಶಯದಂತೆ ಅನನ್ಯ ಮೈದಾನದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅನನ್ಯ ತಂಡದ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುತ್ತಿದ್ದಾರೆ. ತಂಡ ಸೋತಾಗ ಬೇಜಾರು ಮಾಡ್ಕೊಂಡಿಲ್ಲ, ಆಟಗಾರರ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ. ಆಟಗಾರರು ಕೂಡ ಉತ್ತಮ ಪ್ರದರ್ಶನ ನೀಡಿದ್ರೆ ಎದ್ದು ನಿಂತು ಚಪ್ಪಾಳೆ ತಟ್ತಾ ಇದ್ರು. ಟೀಮ್ ಗೆದ್ದಾಗಲೂ ಓವರ್ ಆಗಿ ಸೆಲೆಬ್ರೇಷನ್ ಮಾಡಿಲ್ಲ. ಹೀಗಾಗಿ ಆರ್ಸಿಬಿ ಕ್ವೀನ್ಸ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ. ನಮ್ಮ ಆರ್ಸಿಬಿ ಬ್ಯೂಟಿ ಎಲ್ಲರಂತಲ್ಲ,
ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸ್ತಾರೆ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಒಟ್ಟಾರೆ ಐಪಿಎಲ್ ಅಂಗಳದಲ್ಲಿ ಈಗ ಆಟಗಾರರಷ್ಟೇ ಅಲ್ಲ, ತಂಡದ ಮಾಲೀಕರು ಕೂಡ ಚರ್ಚೆಯ ವಿಷಯವಾಗಿದ್ದಾರೆ. ಈ ಮೂವರು ಐಪಿಎಲ್ ಲೇಡಿ ಓನರ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ, ಯಾರ ತಂಡ ಈ ಬಾರಿ ಚಾಂಪಿಯನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.